ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮುಂಗಾರು ಮಳೆಯ ಕೊರತೆ ಹಾಗೂ ಜಲಾಶಯಗಳಲ್ಲಿ ನೀರಿನ ಅಭಾವದ ಹಿನ್ನೆಲೆ ಭತ್ತಕ್ಕೆ ಪರ್ಯಾಯವಾಗಿ ಮಳೆಯಾಧಾರಿತ ಬೆಳೆಗಳ ಬೆಳೆಯುವಿಕೆ ಹಾಗೂ ಬೆಳೆ ವಿಮೆಯ ಮಹತ್ವ ಕುರಿತು ರೈತರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಗರದ ಸಿಡಿಪಿಒ ಕಚೇರಿ ಸಭಾಂಗಣದಲ್ಲಿ ಭಾನುವಾರ ಜರುಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಾಲೂಕು ಆಡಳಿತ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ರೆಡ್ಡಿ, ಎಲ್ ನಿನೋ ಪರಿಣಾಮದಿಂದ ಈ ಬಾರಿ ಮುಂಗಾರು ಮಳೆಯ ಪ್ರಮಾಣ ಗಣನೀಯವಾಗಿ ಕುಸಿತು. ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ತೀರಾ ಕಡಿಮೆಯಾಗಿದೆ. ಹೀಗಾಗಿ ನದಿಗಳಿಗೆ ನೀರು ಹರಿಸುವುದು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಈ ಹಿನ್ನೆಲೆ ರೈತರು ಅಧಿಕ ನೀರು ಬೇಡುವ ಭತ್ತದ ಬೆಳೆಯನ್ನ ಬಿಟ್ಟು ಮಳೆಯಾಧಾರಿತ ಬೆಳೆಗಳತ್ತ ಗಮನ ಹರಿಸಬೇಕು. ಜೊತೆಗೆ ಬೆಳೆ ವಿಮೆ ಮಾಡಿಸಿಕೊಂಡ್ರೆ ಪ್ರಕೃತಿ ವಿಕೋಪದಂತಹ ಸಂದರ್ಭಗಳಲ್ಲಿ ಆರ್ಥಿಕ ರಕ್ಷಣೆ ದೊರೆಯುತ್ತೆ ಎಂದಿದ್ದಾರೆ. ಕೃಷಿ ವಿಜ್ಞಾನಿ ಶ್ರೀನಿವಾಸ್ ಮಾತನಾಡಿ, ಕಡಿಮೆ ನೀರಲ್ಲಿ ಬೆಳೆಯಬಹುದಾದ ಮಳೆಯಾಧಾರಿತ ಭತ್ತ, ಎಳ್ಳು, ಶೇಂಗಾ, ಹುರುಳಿ ಹಾಗೂ ಸಿರಿಧಾನ್ಯಗಳಂತಹ ಬೆಳೆಗಳನ್ನ ಬೆಳೆಯುವುದರಿಂದ ಉತ್ತಮ ಆದಾಯ ಗಳಿಸಬಹುದು ಎಂದಿದ್ದಾರೆ. ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಮಹೇಶ್ ಮಾತನಾಡಿ, ನೀರಿನ ಕೊರತೆ ಎದುರಿಸಲು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡು ಕಡಿಮೆ ನೀರಲ್ಲಿ ಹೆಚ್ಚು ಉತ್ಪಾದನೆ ಪಡೆಯುವ ತಂತ್ರಜ್ಞಾನವನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ. ತಹಸೀಲ್ದಾರ್ ಗೌಸಿಯಾ ಬೇಗಂ ಮಾತನಾಡಿ, ಉತ್ತಮ ಮಳೆ ಸುರಿದು ರೈತರ ಸಂಕಷ್ಟ ನಿವಾರಣೆಯಾಗಲಿ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು. ಬರದ ಛಾಯೆ ಹಿನ್ನೆಲೆ ಹೆಚ್ಚು ನೀರು ಬಳಕೆಯಾಗುವ ಬೆಳೆಗಳನ್ನು ತಾತ್ಕಾಲಿಕವಾಗಿ ಕೈಬಿಟ್ಟು ಕಡಿಮೆ ನೀರಲ್ಲಿ ಬೆಳೆಯಬಹುದಾದ ಬೆಳೆಗಳನ್ನು ಬೆಳೆಯುವ ಮೂಲಕ ಬರ ನಿರ್ವಹಣೆಗೆ ರೈತರು ಕೈಜೋಡಿಸಬೇಕು. ಜೊತೆಗೆ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಲವು ರೈತರು, ಮಳೆಯ ಕೊರತೆ ಇದೇ ರೀತಿ ಮುಂದುವರೆದರೆ ಮಳೆಯಾಧಾರಿತ ಬೆಳೆಗಳಿಗೂ ಹಾನಿಯಾಗುವ ಸಾಧ್ಯತೆ ಇದ್ದು, ಸರ್ಕಾರ ತಕ್ಷಣವೇ ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಬೇಕು ಅಂತ ಒತ್ತಾಯಿಸಿದರು. ಬಳಕೆನೂ ನಾವು ತುಂಬಾ ಮಿತವಾಗಿ ಬಳಸಲ್ಲ, ವೇಸ್ಟ್ ಮಾಡ್ತಿರ್ತೀವಿ. ಆ ಥರನೂ ಮಿತವಾಗಿ ಕುಡಿಯುವ ನೀರನ್ನು ಬಳಸಿ ಮತ್ತು ನಮ್ಮ ಒಂದು ಹೊಲ ಗದ್ದೆಗಳನ್ನು ಮಳೆ ಆಶ್ರಿತ ಬೆಳೆಗಳು ಮುಂದಿನ ದಿನಗಳಲ್ಲಿ ಮಳೆ ಬರಲೂಬಹುದು, ನಮ್ಮ ತುಂಗಭದ್ರಾ ನದಿನೂ ತುಂಬಲೂಬಹುದು. ಅದರಿಂದ ಮತ್ತೆ ಮುಂದೆ ಆಗುವ ಒಂದು ಬೆಳೆಗಳನ್ನು ನಾವು ಮತ್ತೆ ಸೆಕೆಂಡ್ ಅಂದ್ರೆ ಹಿಂಗಾರು ಬೆಳೆಗಳನ್ನು ಮತ್ತೆ ನಾವು ಚೆನ್ನಾಗಿ ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರೋಣ. ತಮ್ಮ ಒಂದು ಪ್ರಾರ್ಥನೆ ದೇವರು ತುಂಬಾ ಜಲ್ದಿ ಕೇಳ್ಕೊಳ್ತಾರೆ. ಆ ಪ್ರಕಾರ ತಮ್ಮೆಲ್ಲರಿಗೂ ನಾವು ದಯವಿಟ್ಟು ನಮ್ಮ ಏನ್ ಸಮಸ್ಯೆ ಇದ್ರೂ ನಾವು ಸ್ಪಂದಿಸ್ಲಿಕ್ಕೆ ಇದ್ದೀವಿ. ಯಾರು ಸ್ಪಂದಿಸಲ್ಲ ಅವ್ರಿಗೂ ನಾವು ನನಗೆ ಡೈರೆಕ್ಟ್ ಆಗಿ ಹೇಳಿ ನಾನು ಆ ಪ್ರಕಾರ ನಾನು ಸ್ಪಂದನೆ ಮಾಡ್ಲಿಕ್ಕೂ ಆ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೂ ಹೇಳ್ತೇವೆ. ದುರ್ಬಲ ಇದೆ ಯಾಕೆ ಏನು ಅಂತ ಎಲ್ಲರೂ ಪ್ರಶ್ನೆ ಮಾಡ್ಬೋದು. ನಾವು ಎಲ್ಲಿನೂ ಎಫೆಕ್ಟ್ ಅಂತ ಹೇಳ್ತೀವಿ. ಲಾನಿನೋ ಇತ್ತು ಅಂದ್ರೆ ಒಳ್ಳೆ ಮಳೆ ಆಗುತ್ತೆ. ಎಲ್ಲಿನೂ ಎಫೆಕ್ಟ್ ಅಂದ್ರೆ ನಮ್ಮ ಭೂಮಿ ಪ್ರದೇಶದ್ದು ಪ್ಲಸ್ ಸಮುದ್ರ ದಂಡಿದ ಏನಿರುತ್ತಲ್ಲ ವಾತಾವರಣ ಎರಡು ಸೇಮ್ ಆಗಿದೆ. ಎರಡು ಆಪೋಸಿಟ್ ಇತ್ತಪ್ಪ ಅಂದ್ರೆ ನಮಗೂ ಉತ್ತಮವಾದ ಮಳೆ ಬರುತ್ತೆ. ಬಟ್ ಸಮುದ್ರ ದಂಡಿದು ನಮ್ದು ಎಲ್ಲಿ ಭೂಮಿದು ವಾತಾವರಣ ಸೇಮ್ ಇರೋದ್ರಿಂದ ಇದು 2 ವರ್ಷದಿಂದನೇ ಬರ್ಬೇಕಾಯ್ತು, ಬರೋದಕ್ಕಾಯ್ತು. ಯಾಕಂದ್ರೆ ನಮಗೆ 2022-23 ಏನ್ ಬರ ಬಂತಲ್ಲ, ಅದಾದ ನೆಕ್ಸ್ಟ್ ಇಯರೇ ಬರುತ್ತಂತ ನಮ್ಗೆ ನಾನು ಆ ಸಂದೂರಲ್ಲಿ ಕಾರ್ಯನಿರ್ವಹಿಸ್ತೀನಿ. ಅಲ್ಲಿ ನೆಕ್ಸ್ಟ್ ಇಯರ್ ಡ್ರಾಟ್ ಆಗುತ್ತೆ ಅನ್ಕೊಂಡಿದ್ವಿ. ಬಟ್ ಆ ವರ್ಷ ಒಳ್ಳೆ ಮಳೆ ಆಯ್ತು. ಬಟ್ ಈಗ ಈ ವರ್ಷ ನಮಗೆ ಸ್ಟಾರ್ಟಿಂಗ್ ಇಂದಾನು ಹೇಳ್ತಾ ಇದ್ರು. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಭಾರತ ಹವಾಮಾನ ಇಲಾಖೆ ಮತ್ತು ಕರ್ನಾಟಕ KSNMDC ಇದ್ರ ಪ್ರಕಾರ ರಾಯಚೂರು ಯಾದಗಿರಿಯಲ್ಲಿ ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳಿದ್ರು. ಹಂಗ ಆಗ್ತಾ ಇದೆ. ನಮ್ಮಲ್ಲೂ ಈ ಒಂದು ಪರಿಸ್ಥಿತಿಯಲ್ಲಿ ಕಳೆದ 2 ತಿಂಗಳು ನಮಗೆ ಚೆನ್ನಾಗಿ ಮಳೆ ಬರೋದ್ರಿಂದ ನಾನೇನು ಅನ್ಕೊಂಡೆ, ನಮ್ಮಲ್ಲೂ ಜಾಸ್ತಿ 2009 ಮಳೆ ಕಳಿಸ್ತಲ್ಲ ಏರಿಯಾ ನಮ್ಮ ಈ ತಾಲೂಕಿನಲ್ಲಿ ಕಡಿಮೆ. ಅಂದ್ರೆ ಸುಮಾರು ನಾವು ಮೆಣಸಿನಕಾಯಿ ಸೇರಿ ಒಂದು 2,200 ಹೆಕ್ಟರ್ ತೋಟಗಾರಿಕೆ ಬೆಳೆ ಬರ್ತದೆ. ಅದರಲ್ಲಿ ಕೂಡ ಈ ಸರಿ ಕೆಲವು ನಾವು ನಮ್ಮ ಇಲಾಖೆಯಿಂದ ಮತ್ತು ವಿಜ್ಞಾನಿಗಳ ಒಳಗೊಂಡೆ ಒಂದು ಕಂಟಿಂಜೆನ್ಸಿ ಪ್ಲಾನ್ ಅಂತ ಮಾಡಿದ್ವಿ. ಒಂದು 4-5 ನಿಮಿಷದಲ್ಲಿ ಒಂದು 4 ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲೇದು ಈ ನೀರಿನ ನಿರ್ವಹಣೆ. ಎಲ್ಲಾ ರೈತರು ಯಾರು ತೋಟಗಾರಿಕೆ ಮಾಡ್ರಿ, ದಯಮಾಡಿ ಹನಿ ನೀರಾವರಿ ಅಳವಡಿಸಿಕೊಂಡೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಿರಿ. ಇದಕ್ಕೆ ಆಗ್ಲೇ ಸರ್ ಹೇಳಿದಂಗೆ ನಮ್ಮ ಇಲಾಖೆಯಲ್ಲೂ ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 90% ಸಹಾಯಧನ 5 ಎಕರೆವರೆಗೂ ಕೊಡ್ತೀವಿ. ಯಾವುದೇ ತೋಟಗಾರಿಕೆ ಬೆಳೆ ಇರಲಿ, ಹಣ್ಣಿನ ಬೆಳೆಗಳು ಇರ್ಬೋದು, ತರಕಾರಿ ಇರ್ಬೋದು, ಹೂವಿನ ಬೆಳೆಗಳಿಗೆ ಹನಿ ನೀರು ಅಳವಡಿಸ್ಕೊಂಡ್ರೆ ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಆದ್ರಿಂದ ಹನಿ ನೀರಾವರಿ ನೀವು ಕಂಪಲ್ಸರಿ ಅಂದ್ರೆ ಮಾಡ್ಕೊಂಡೇ ನೀವು ಬೆಳೆಯನ್ನ ಬೆಳೀರಿ ಅಂತ.
ಎಳ್ಳು ಬೆಳೆದ್ರೆ ನಿಮಗೆ ಆಯಿಲ್ ಅಲ್ವಾ, ಸೊ ಅದರಿಂದ ನಿಮ್ಗೆ ರೇಟ್ ಜಾಸ್ತಿನೇ ಇದೆ. ಬರೀ ಭತ್ತ ಒಂದೇ ಆಪ್ಷನ್ ಅಲ್ಲ, ಎಳ್ಳು ಬೆಳಿಬೋದು, ಹುಲ್ಲಿನೂ ಬೆಳಿಬೋದು, ಹೆಸರು ಬೆಳಿಬೋದು. ಇವೆಲ್ಲನೂ ಒಂದು ಆಪ್ಷನ್. ಮಳೆ ತುಂಬಾ ಬರ್ತಾ ಇದ್ರು ಕೂಡ ಮಿನಿಮಮ್ ಬಂದೇ ಬರುತ್ತೆ ನಿಮ್ಗೆ. ಸೊ ರೈತರಿಗೆ ಯಾವಾಗ ಮುಖ್ಯ ಬೆಳೆ ಏನಾದ್ರೆ ಯಾವಾಗ ಕಮ್ಮಿ ಆಗುತ್ತೋ ಆ ಟೈಮಲ್ಲಿ ಆಲ್ಟರ್ನೇಟ್ ಅಂತಂದ್ರೆ ಇಂಥ ಬೆಳೆಗಳನ್ನ ಬೆಳಿಬೋದು ನೀವು. ಸೊ ಆದಾಯ ಅಂತ ಕಮ್ಮಿ ಆಗಿ ಮಿನಿಮಮ್ ಸಪೋರ್ಟ್ ನಿಮಗೆ ಸಿಗ್ತದೆ ಅದರಲ್ಲಿ. ಎಳ್ಳು ನಿಮಗೆ ಮಿನಿಮಮ್ 100 ರೂಪಾಯಿ 150 ರೂಪಾಯಿ ಕೆಜಿ ಇದೆ. ಇಲ್ಲಾಂದ್ರೆ ನೀವು ಸಿರಿಧಾನ್ಯಗಳು ಪ್ರತಿ ವರ್ಷ ಪೂರ್ತಿ ನಿಮ್ಗೆ ಆದಾಯ ಸಿಗ್ತದೆ ಅದರಲ್ಲಿ. ಸೊ ನೀವು ಸಿರಿಧಾನ್ಯಗಳಿಗೆ ಹೋಗ್ಬೋದು, ಇಲ್ಲ ಉರುಳಿ ಬೆಳಿಬೋದು. ಒಂದೇನಂತಂದ್ರೆ ಮಳೆ ಸ್ವಲ್ಪ ಕೊರತೆ ಆಗಿರೋದ್ರಿಂದ ನಿಮ್ಗೆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರ್ತದೆ ಉರುಳಿ ಬೆಳೆಯೋದ್ರಿಂದ. ನಿಮ್ಗೆ ಆದಾಯನೂ ಸಿಗ್ತದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಮುರಳಿ ಮೋಹನ್ ರೆಡ್ಡಿ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಗರುದ್ರಗೌಡ, ಉಪಾಧ್ಯಕ್ಷ ನರಸಿನಗೌಡ, ಜಿಲ್ಲಾ ರೈತ ಮುಖಂಡ ಮಾಧವರೆಡ್ಡಿ ಸೇರಿ ವಿವಿಧ ರೈತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಹೊಂದರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.